ನಮಸ್ಕಾರ. ಬಿಗ್ ಬ್ರೇಕಿಂಗ್ ನ್ಯೂಸ್ಗೆ ಸ್ವಾಗತ. ನಾನು ನವಿತಾ ಜೈನ್. ಸಚಿವ ಪುಟ್ಟರಾಜುಗೆ ಮತ್ತೆ ಐಟಿ ಟೆನ್ಷನ್. ಐಟಿ ಕೊಟ್ಟ ನೋಟಿಸ್ಗೆ ಸಚಿವ ತಬ್ಬಿಬ್ಬು. ಆ ಒಂದು ಎಡವಟ್ಟಿನಿಂದ ತಗ್ಲಾಕೊಂಡ್ರ ಮಂಡ್ಯ ಮಿನಿಸ್ಟರ್. ಸಚಿವ ಪುಟ್ಟರಾಜುಗೆ ಮತ್ತೆ ಐಟಿ ಟೆನ್ಷನ್ ಆರಂಭ ಆಗಿದೆ. ಪುಟ್ಟರಾಜು ಮೇಲೆ ಐಟಿ ಹದ್ದಿನ ಕಣ್ಣನ್ನ ಇಟ್ಟಿದ್ದು ಮೈಸೂರಲ್ಲಿ ನಿನ್ನೆ 2 ಕಡೆ ಐಟಿ ರೇಡ್ ಕೂಡ ನಡೆದಿದೆ. ಸಚಿವ ಪುಟ್ಟರಾಜುಗೆ ಮತ್ತೆ ಈಗ ಐಟಿ ಟೆನ್ಷನ್ ಶುರುವಾಗಿದ್ದು, ಪುಟ್ಟರಾಜು ಮೇಲೆ ಐಟಿ ಈಗಾಗಲೇ ಹದ್ದಿನ ಕಣ್ಣನ್ನ ಕೂಡ ಇಟ್ಟಿದೆ. ಮೈಸೂರಿನ ಜಾವಾ ಫ್ಯಾಕ್ಟರಿ ಹತ್ತಿರ ಇರುವ ಪುಟ್ಟರಾಜು ಮನೆ, ಸಂಕಲ್ಪ ಸೆಂಟ್ರಲ್ ಪಾರ್ಕ್ ನ ಫ್ಲಾಟ್ ಮೇಲೆ ಕೂಡ ರೇಡ್ ಅನ್ನ ನಡೆಸಲಾಗಿದ್ದು, ಎರಡೂ ಮನೆಯಲ್ಲಿ ಐಟಿ ಅಧಿಕಾರಿಗಳು ಸಾಕಷ್ಟು ಶೋಧವನ್ನ ನಡೆಸಿದ್ದಾರೆ. ಮಗ ಶಿವರಾಜ್ ಮದುವೆಯಾದ ಬಳಿಕ 2 ಫ್ಲಾಟ್ ಅನ್ನ ಕೂಡ ಕೊಡಿಸಿದ್ರು. ಆ 2 ಫ್ಲಾಟ್ ಪುಟ್ಟರಾಜು ಅವರ ಪತ್ನಿಯ ಹೆಸರಲ್ಲಿದೆ. ಚುನಾವಣೆಗೆ ಹಣ ಸಾಗಾಟದ ಮಾಹಿತಿಯ ಹಿನ್ನೆಲೆಯಲ್ಲಿ ಐಟಿ ಅಧಿಕಾರಿಗಳು ರೇಡ್ ಅನ್ನ ಮಾಡಿದ್ದಾರೆ. ಪುಟ್ಟರಾಜುಗೆ ಐಟಿಯಿಂದ ನೋಟಿಸ್ ಕೂಡ ಜಾರಿಯಾಗಿದ್ದು, ಹಾಗಾದ್ರೆ ಐಟಿ ಕೊಟ್ಟ ಆ ನೋಟಿಸ್ ಅಲ್ಲಿ ಏನಿದೆ? ಐಟಿ ಕೊಟ್ಟ ನೋಟಿಸ್ಗೆ ಸಚಿವ ತಬ್ಬಿಬ್ಬಾಗಿದ್ದು ಯಾವ ಕಾರಣಕ್ಕಾಗಿ? ಪುಟ್ಟರಾಜು ಕ್ಯಾಶ್ ಮೂಲದ ಮೇಲೆ ಈಗ ಐಟಿ ಕಣ್ಣನ್ನ ಇಟ್ಟಿದೆ. ಹಾಗಾದ್ರೆ ಸಚಿವರ ಆ ಕ್ಯಾಶ್ ವ್ಯವಹಾರ ಏನು ಗೊತ್ತಾ? ಐಟಿ ಕೊಟ್ಟ ನೋಟಿಸ್ ಅಲ್ಲಿ ಪ್ರಶ್ನೆಗಳ ಸುರಿಮಳೆಯೇ ಕೂಡ ಇದೆ. ಇದು ಒಂದು ಕಡೆ ಆದ್ರೆ ಮತ್ತೊಂದು ಕಡೆ ಸಚಿವ ಪುಟ್ಟರಾಜು ಹೆಸರಿನಲ್ಲಿದೆ ರೈಸ್ ಮಿಲ್. ಮಂಡ್ಯದ ಚಿನಕುರುಳಿಯಲ್ಲಿದೆ ಸಚಿವರ ರೈಸ್ ಮಿಲ್ ಹೆಸರಿನಲ್ಲಿ ಲೋನ್ ಅನ್ನ ಕೂಡ ಪಡೆದಿದ್ರು ಸಚಿವ ಪುಟ್ಟರಾಜು ಅವರು. ಮಂಡ್ಯದ ಚಿನಕುರುಳಿಯಲ್ಲಿರುವ ಸಚಿವರ ರೈಸ್ ಮಿಲ್ ಮೇಲೇನೆ ಲೋನ್ ಅನ್ನ ಕೂಡ ಪಡ್ಕೊಂಡಿದ್ರು ಪುಟ್ಟರಾಜು ಅವರು. ರಾಜ್ಯ ಹಣಕಾಸು ನಿಗಮದಿಂದ ಸಾಲವನ್ನ ಕೂಡ ಪುಟ್ಟರಾಜು ಅವರು ಪಡ್ಕೊಂಡಿದ್ರು. ಅದರಲ್ಲೂ ನಾವು ಗಮನಿಸಬೇಕಾಗಿರೋದು, ರಿಯಾಯಿತಿಯ ಬಡ್ಡಿ ದರದಲ್ಲಿ ಸಾಲವನ್ನ ಪಡ್ಕೊಂಡಿದ್ರು ಸಚಿವರಾಗಿರುವ ಪುಟ್ಟರಾಜು ಇದೇ ಒಂದು ರೈಸ್ ಮಿಲ್ ಮೇಲೆ. ಹಾಗಾದ್ರೆ ಇತ್ತೀಚೆಗೆ ಲೋನ್ ಹಣವನ್ನ ತೀರಿಸಿದ್ದಾರೆ ಸಚಿವರು. ಬರೀ ಕ್ಯಾಶ್ ಅಲ್ಲೇ 1.2 ಕೋಟಿ ಸಾಲವನ್ನ ಮರುಪಾವತಿ ಮಾಡಿದ್ದಾರೆ ಪುಟ್ಟರಾಜು ಅವರು. ಕ್ಯಾಶ್ ಅಲ್ಲೇ ಹಣವನ್ನ ಮರುಪಾವತಿ ಮಾಡಿದ್ದು, ಅದರಲ್ಲೂ ಕೂಡ ಈ ಒಂದು ಲೋನ್ ಅಮೌಂಟ್ ಅನ್ನ. ಹಾಗಾದ್ರೆ ಕ್ಯಾಶ್ ಅಲ್ಲೇ ಹಣ ಕೊಟ್ಟಿರುವ ಮೂಲಕ್ಕೆ ಕೈ ಹಾಕಿದೆ ಐಟಿ. ಹಣದ ದಾಖಲೆ ಕೊಡಿ ಅಂತ ಹೇಳಿ ಐಟಿ ನೋಟಿಸ್ ಅನ್ನ ಕೂಡ ಕೊಟ್ಟಿದೆ. ಈಗ ಇರುವಂತಹ ಪ್ರಶ್ನೆ, ಪುಟ್ಟರಾಜು ಬಳಿ ಹೇಗೆ ಬಂತು ಅಷ್ಟೊಂದು ಹಣ ಅನ್ನುವಂತಹ ಪ್ರಶ್ನೆ. ಹಣದ ಮೂಲದ ಬಗ್ಗೆ ಮಾಹಿತಿ ನೀಡುವಂತೆ ನೋಟಿಸ್ ಅನ್ನ ನೀಡಲಾಗಿದೆ. ಹಾಗಾಗಿ ಐಟಿ ನೋಟಿಸ್ಗೆ ಬೆಚ್ಚಿ ಬಿದ್ರ ಸಚಿವ ಪುಟ್ಟರಾಜು. ಚಿನಕುರುಳಿ ಸರ್ವೆ ನಂಬರ್ 24/1ರಲ್ಲಿದೆ ರೈಸ್ ಮಿಲ್. 2018ರ ಅಸೆಂಬ್ಲಿ ಎಲೆಕ್ಷನ್ ನಲ್ಲಿ ಸಚಿವರು ಕೊಟ್ಟಂತಹ ಅಫಿಡವಿಟ್ ಅಲ್ಲಿ ಆಸ್ತಿ ವಿವರದಲ್ಲಿ ರೈಸ್ ಮಿಲ್ಗೆ 1.7 ಕೋಟಿಯ ಮೌಲ್ಯವನ್ನ ತೋರಿಸಿದ್ರು. ಈಗಾಗಲೇ 2 ಅಪಾರ್ಟ್ಮೆಂಟ್ಗಳ ಮೇಲೆ ಕೂಡ ಸಚಿವ ಪುಟ್ಟರಾಜುಗೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಐಟಿ ರೇಡ್ ಅನ್ನ ನಡೆಸಿದ್ದಾರೆ ಅಧಿಕಾರಿಗಳು. ಅದರಲ್ಲೂ ನಾವು ಗಮನಿಸಬೇಕಾಗುತ್ತೆ, ಚಿನಕುರುಳಿಯಲ್ಲಿರುವಂತಹ ರೈಸ್ ಮಿಲ್ ಮೇಲೆ ಈಗಾಗಲೇ ಸಾಕಷ್ಟು ಲೋನ್ ಅನ್ನ ಕೂಡ ತೆಗೆದುಕೊಂಡಿದ್ರು. ಆದ್ರೆ ಆ ಲೋನ್ ಅನ್ನ ಮರುಪಾವತಿ ಮಾಡೋದಿಕ್ಕೆ 1.2 ಕೋಟಿ ಹಣವನ್ನ ಕ್ಯಾಶ್ ರೂಪದಲ್ಲೇ ಮರುಪಾವತಿ ಮಾಡಿರೋದು. ಈ ಹಣದ ಮೂಲ ಏನು ಅಂತ ಹೇಳಿ ಈಗ ಐಟಿ ಅಧಿಕಾರಿಗಳು ನೋಟಿಸ್ ಅನ್ನ ಕೂಡ ಕೊಟ್ಟಿದ್ದಾರೆ. 2 ಫ್ಲಾಟ್ಗಳು ಕೂಡ ಪುಟ್ಟರಾಜು ಅವರ ಹೆಂಡತಿಯ ಹೆಸರಿನಲ್ಲಿದೆ. ಪುಟ್ಟರಾಜುಗೆ ಈ ಹಿನ್ನೆಲೆಯಲ್ಲಿ ಐಟಿ ಇಲಾಖೆಯ ಅಧಿಕಾರಿಗಳು ನೋಟಿಸ್ ಅನ್ನ ಕೊಟ್ಟಿದ್ದು, ಹಾಗಾದ್ರೆ ಆ ನೋಟಿಸ್ ಅಲ್ಲಿ ಏನಿದೆ? ಚುನಾವಣೆ ಉಸ್ತುವಾರಿ ಹೊತ್ತಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಇದರಿಂದ ನಮ್ಮನ್ನು ಕಟ್ಟಾಕ್ಬಹುದು ಅಂತ ಏನಾದ್ರು ಬಿಜೆಪಿ ಬೆಂಬಲಿತ ಅಭ್ಯರ್ಥಿಯಾಗ್ಲಿ ಬಿಜೆಪಿ ಮುಖಂಡರಾಗ್ಲಿ ತಿಳ್ಕೊಂಡಿದ್ರೆ ಅವ್ರ ಭ್ರಮೆ ಅಷ್ಟೇ. ಇದರಿಂದ ನನ್ನ ಕಾರ್ಯಕರ್ತರು ಮುಖಂಡರು ಸಿಂಹದ ಮರಿಗಳ ರೀತಿ ಸಿಡಿದೇಳುತ್ತಾರೆ. ಇವತ್ತು ಅತ್ಯಂತ ಅಂತರದಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರು ಗೆಲ್ಲಿಸಲಿಕ್ಕೆ ಇವರು ಯಾವ್ಯಾವ ಪೂರಕವಾದಂತ ಒಂದು ರೀತಿ ಸಪೋರ್ಟ್ ಮಾಡಬೇಕು ಅದನ್ನು ಐಟಿ ಇಲಾಖೆ ಮುಖಾಂತರ ಮಾಡಿಸ್ತಾ ಇದ್ದಾರೆ. ಅವರಿಗೆ ಧನ್ಯವಾದ ಹೇಳ್ತೇನೆ. ಚುನಾವಣೆಯಲ್ಲಿ ಕಟ್ಟಾಕೋ ತಂತ್ರ ಮಾಡಲಿಕ್ಕೆ ಇವೆಲ್ಲ ಮಾಡ್ತಾ ಇದ್ದಾರೆ. ಇದರಿಂದ ಏನು ಅವ್ರು ಬಗ್ಸಕ್ಕಾಗೋದಿಲ್ಲ. ಬಟ್ ಇಟ್ಸ್ ಆಲ್ ಪೊಲಿಟಿಕಲಿ ಮೋಟಿವೇಟೆಡ್. ನನ್ನ ಹೆಸರಿಗೆ ಬಂದಿದೆ, ನನ್ನ ಹೆಸರು ಕೊಟ್ಟಿದ್ದಾರೆ. ಇದು ನನ್ನ ಹೆಸರೇ ಇರೋದು ಮನೆ. ಸೊ ನನ್ನ
ಹೆಸರಿಗೆ ಇದು ಮಾಡಿದ್ದಾರೆ. ಇವಾಗ ಲಾಸ್ಟ್ ವೀಕು ನಮ್ಮದೆಲ್ಲ ಜಾಯಿಂಟ್ ಫ್ಯಾಮಿಲಿ ನಮ್ಮ ಅಣ್ಣದಿರ ಮೇಲೆ ಮಾಡಿದ್ರು, ಇವಾಗ ನನ್ನ ಮೇಲೆ ಮಾಡಿದ್ದಾರೆ. ಏನೋ ಇಲ್ಲಿಂದನೇ ಎಲ್ಲ ಕುಮಾರಣ್ಣವರು ಇವ್ರ ಮೂಲಕನೇ ಎಲ್ಲ ಮಾಡ್ತಾ ಇರೋದು ಒಂದು ಟ್ರೆಂಡ್ ಇದೆ ಅಲ್ಲ, ಅದರಿಂದ ಒಂದು ಏನಾದರೂ ಮಾಡಿ BJP ಬೆಂಬಲಿತ ಅಭ್ಯರ್ಥಿನ ಗೆಲ್ಲಿಸ್ಬೇಕು ಅಂದ್ಬಿಟ್ಟು ಇವೆಲ್ಲ ಸೆಂಟ್ರಲ್ ಗೌರ್ಮೆಂಟ್ ಮಾಡಿಸ್ತಾ ಇರೋದು. ಬಟ್ ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ, ಒಂದೊಂದು ರೇಡ್ ಮಾಡಿದ್ರೂ 25,000 50 ಸಾವಿರ ಲೀಡ್ ಜಾಸ್ತಿ ಆಗುತ್ತೆ ಹೊರತು ಅದಕ್ಕಿಂತ ಕಡಿಮೆ ಆಗಲ್ಲ. ನಿಖಿಲ್ ಕುಮಾರಣ್ಣವರು ಈ ಬಾರಿ ಪಾರ್ಲಿಮೆಂಟ್ ಹೋಗೋದನ್ನು ಯಾರೂ ತಪ್ಸೋಕ್ಕಾಗಲ್ಲ. ಪ್ರತಿ ಒಂದು ರೇಡ್ಗೂ 21 ಸಲ ಹೇಳ್ತೀನಿ, 25 ಈ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಗಂಗಾಧರ್ ಈಗ ನ್ಯೂಸ್ ಡೆಸ್ಕ್ ಇಂದ ನೇರ ಸಂಪರ್ಕದಲ್ಲಿದ್ದಾರೆ. ಗಂಗಾಧರ್, ಈಗಾಗಲೇ 2 ಅಪಾರ್ಟ್ಮೆಂಟ್ ಮೇಲೂ ಕೂಡ ದಾಳಿಯನ್ನ ನಡೆಸಲಾಗಿದೆ. ಇನ್ನೊಂದು ಕಡೆ IT ಇಲಾಖೆ ಯಾವ ಮೂಲದ ರೀತಿಯಲ್ಲಿ ಅಥವಾ ಯಾವ ಮಾಹಿತಿಯ ಆಧಾರದ ಮೇಲೆ ಈಗಾಗಲೇ ರೇಡ್ ಅನ್ನು ಕೂಡ ನಡೆಸಲಾಗಿತ್ತು, ಹಾಗೇನೆ ಪುಟ್ಟರಾಜು ಅವರ ಕೊಟ್ಟಿರುವಂತಹ ನೋಟಿಸ್ ನಲ್ಲಿರುವಂತಹ ಅಂಶಗಳು ಏನೇನು? ನವಿತಾ ಜೈನ್ ಏನು ಸಚಿವ ಪುಟ್ಟರಾಜುಗೆ ಮತ್ತೊಮ್ಮೆ ಏನು ರೇಡ್ ಮಾಡಿ IT ಅಧಿಕಾರಿಗಳು ಒಂದು ಶಾಕ್ ಅನ್ನ ಕೊಟ್ಟಿರುವಂತದ್ದು. ಅಂದ್ರೆ ನಿನ್ನೆ ಮೈಸೂರಿನ ಏನು ಸಂಕಲ್ಪ ಸೆಂಟರ್ ಒಂದು ಪಾರ್ಕ್ನ ಅಪಾರ್ಟ್ಮೆಂಟ್ ಇರುವಂತಹ 2 ಫ್ಲಾಟ್ ಅಂದ್ರೆ ಪುಟ್ಟರಾಜು ಅವರ 2 ಫ್ಲಾಟ್ ಮೇಲೆ ನಿನ್ನೆ IT ಅಧಿಕಾರಿಗಳು ದಾಳಿಯನ್ನ ಮಾಡಿದ್ರು. ಈ ಸಂದರ್ಭದಲ್ಲಿ 2 ಗಂಟೆಗಳ ಕಾಲ IT ಅಧಿಕಾರಿಗಳು ಅಲ್ಲಿ ಮನೆಯಲ್ಲೇ ಒಂದು ದಾಖಲೆಗಳನ್ನ ಪರಿಶೀಲನೆ ಮಾಡಿದ್ರು. 2 ಗಂಟೆಗಳ ಕಾಲ ಒಂದು ಕಾರ್ಯಾಚರಣೆ ಮಾಡಿದ್ರು. ಆದ್ರೆ ಈ ಒಂದು IT ಅಧಿಕಾರಿಗಳು ಅಲ್ಲಿ ಒಂದು ರೇಡ್ ಅನ್ನ ಮಾಡಿದ ಸಂದರ್ಭದಲ್ಲಿ ಮನೆಯಲ್ಲಿ ಯಾರು ಕೂಡ ಇರೋದಿಲ್ಲ. ಅಲ್ಲಿ ಕೇವಲ ಮನೆಯ ಕೆಲಸ ಸಿಬ್ಬಂದಿ ಮಾತ್ರ ಮನೆಯೊಳಗೆ ಇರ್ತಾರೆ. ಈ ಸಂದರ್ಭದಲ್ಲಿ 2 ಫ್ಲಾಟ್ ಅನ್ನ ಖರೀದಿ ಮಾಡೋದು ಅವರ ಧರ್ಮಪತ್ನಿಯವರ ಹೆಸರಲ್ಲಿ. ಆದ್ರೆ ಆ 2 ಫ್ಲಾಟ್ ಏನಿದೆ ಅದನ್ನ ಜಾಯಿನ್ ಮಾಡಿ ಒಂದೇ ದೊಡ್ಡದಾಗಿ ಒಂದೇ ಫ್ಲಾಟ್ ಮಾಡ್ಕೊಂಡಿರುವಂತದ್ದು. IT ಅಧಿಕಾರಿಗಳು ಒಂದು ಚುನಾವಣೆಗೆ ಹಣವನ್ನ ಸಾಗಾಟ ಮಾಡೋ ಒಂದು ಮಾಹಿತಿ ನೆಲೆಯಲ್ಲಿ ಅಧಿಕಾರಿಗಳು ನಿನ್ನೆ ರೇಡ್ ಮಾಡಿ ಒಂದು 2 ಗಂಟೆಗಳ ಕಾರ್ಯಾಚರಣೆ ಮಾಡಿದ್ರು. ಆದ್ರೆ ಆ ಮನೆಯಲ್ಲಿ ಯಾವುದೇ ರೀತಿಯ ಹಣವನ್ನು IT ಅಧಿಕಾರಿಗಳಿಗೆ ಸಿಗಲ್ಲ. ಕೇವಲ ಮಹತ್ವದ ಕೆಲವು ದಾಖಲೆಗಳನ್ನ ಕೂಡ ಆ ಮಹತ್ವದ ದಾಖಲೆಗಳನ್ನು ಮಾತ್ರ ವಶಕ್ಕೆ ಪಡೆಯುವಂತದ್ದು. ಈ ಒಂದು ಸಂದರ್ಭದಲ್ಲಿ IT ಅಧಿಕಾರಿಗಳು ನೋಟಿಸ್ ಅನ್ನ ಅಂದ್ರೆ ಪುಟ್ಟರಾಜುಗೆ ಮತ್ತು ಮಗ ಅವರ ಶಿವ ಕೂಡ ಇಬ್ಬರಿಗೂ ಕೂಡ ಏಪ್ರಿಲ್ 25ನೇ ತಾರೀಕು ವಿಚಾರಣೆಗೆ ಹಾಜರಾಗಬೇಕು ಅಂತ ಒಂದು ನೋಟಿಸ್ ಅನ್ನ ಇಶ್ಯೂ ಮಾಡುವಂತದ್ದು. ಆದ್ರೆ ಈ ಒಂದು ನೋಟಿಸ್ ನಲ್ಲಿ ಕೆಲವು ಮಹತ್ವದ ಅಂಶಗಳನ್ನ IT ಅಧಿಕಾರಿಗಳು ಉಲ್ಲೇಖ ಮಾಡಿದ್ದಾರೆ. ಏನಂದ್ರೆ ಏನು ಪುಟ್ಟರಾಜು ಹೆಸರಲ್ಲಿ ಚಿನಕುರಳಿಯಲ್ಲಿರುವಂತಹ ಸರ್ವೆ ನಂಬರ್ 24/1 ನಲ್ಲಿ ಆ ಒಂದು ಜಾಗದಲ್ಲಿ ರೈಸ್ ಮಿಲ್ ಅನ್ನ ಓಪನ್ ಮಾಡುವಂತದ್ದು. ಅಂದ್ರೆ ಸುಮಾರು ವರ್ಷಗಳ ಹಿಂದೆ, ಅಂದ್ರೆ ದಿನಗಳ ಹಿಂದೆ ಪುಟ್ಟರಾಜು ಅವರು ಈ ಒಂದು ರೈಸ್ ಮಿಲ್ಗಾಗಿ ರಾಜ್ಯ ಹಣಕಾಸು ನಿಗಮದಿಂದ, ಕರ್ನಾಟಕ ರಾಜ್ಯ ಹಣಕಾಸು ನಿಗಮದಿಂದ ರಿಯಾಯಿತಿ ಬಡ್ಡಿ ದರದಲ್ಲಿ ಒಂದು ಲೋನ್ ಅನ್ನ ಪಡ್ಕೊಂಡಿರ್ತಾರೆ. ಆದ್ರೆ ಆ ಲೋನ್ ಅನ್ನ ಹಂತ ಹಂತವಾಗಿ ಸಚಿವ ಪುಟ್ಟರಾಜು ಕಟ್ಕೊಂಡು ಬಂದಿರುವಂತದ್ದು. ಆದ್ರೆ IT ಅಧಿಕಾರಿಗಳಿಗೆ ಸಿಕ್ಕಂತಹ ಒಂದು ದಾಖಲೆಗಳಲ್ಲಿ ಅದರಲ್ಲಿ ಇತ್ತೀಚೆಗೆ ಸಚಿವ ಪುಟ್ಟರಾಜು ಅವರು ನಗದು ರೂಪದಲ್ಲಿ 1.20 ಲಕ್ಷ ಹಣವನ್ನ 1 ಕೋಟಿ 20 ಲಕ್ಷ ಹಣವನ್ನ ಒಂದು ಕ್ಯಾಶ್ ನಲ್ಲೇ ಅವರು ಅಲ್ಲಿ ಡೆಪಾಸಿಟ್ ಮಾಡಿರುವಂತದ್ದು. ಅಂದ್ರೆ ಸಾಲವನ್ನ ಮರುಪಾವತಿಯನ್ನ ಅವರು ಕ್ಯಾಶ್ ನಲ್ಲೇ ಕಟ್ಟಿರುವಂತದ್ದು ಈಗ IT ಅಧಿಕಾರಿಗಳಿಗೆ ಕಣ್ಣಿಗೆ ಬಿದ್ದಿರುವಂತದ್ದು. ಇದು ಆ IT ಅಧಿಕಾರಿಗಳು ಒಂದು ಪ್ರಶ್ನೆಯನ್ನ ಮಾಡಿದ್ದಾರೆ. ಯಾಕಂದ್ರೆ ಇಷ್ಟೊಂದು ಪ್ರಮಾಣದ ಹಣ ಎಲ್ಲಿಂದ ಬಂತು ಮತ್ತು ಅದನ್ನ ಕ್ಯಾಶ್ ನಲ್ಲಿ ನೀವು ಏಕಾಗಿ ಒಂದೇ ಬಾರಿಗೆ ಕ್ಯಾಶ್ ನಲ್ಲಿ ನೀವು ಹಣವನ್ನ ಕಟ್ಟಿದ್ದೀರಿ, ಯಾಕೆ ನೀವು ಕ್ಯಾಶ್ ನಲ್ಲೇ ಕಟ್ಟಿದ್ರಿ, ಮತ್ತೆ ಇದಕ್ಕೆ ನೀವು ದಾಖಲೆಗಳನ್ನ ಕೊಡಬೇಕು ಅಂತ ಈಗ IT ಅಧಿಕಾರಿಗಳು ಆ ನೋಟಿಸ್ ನಲ್ಲಿ ಕೊಟ್ಟಿರುವಂತಹ ನೋಟಿಸ್ ಏನು ಕೊಟ್ಟಿದ್ದಾರೆ ಆ ನೋಟಿಸ್ ನಲ್ಲಿ ಉಲ್ಲೇಖ ಮಾಡಿರುವಂತದ್ದು. ಒಂದೇ ಬಾರಿಗೆ 1 ಕೋಟಿ 20 ಲಕ್ಷ ಹಣವನ್ನ ಸಾಲವನ್ನ ಮರುಪಾವತಿ ಮಾಡಿದ್ದಾರೆ. ಅಂದ್ರೆ ಆ ಹಣ ಎಲ್ಲಿಂದ ಬಂತು, ಅದರ ಮೂಲ ಏನು, ಅದರ ದಾಖಲೆಗಳಲ್ಲಿ ಎಲ್ಲವನ್ನು ಕೂಡ IT ಅಧಿಕಾರಿಗಳ ಪ್ರಶ್ನೆಯನ್ನ ಮಾಡಿದ್ದಾರೆ. ಮತ್ತೊಂದು ಕಡೆ ಇದು ಒಂದು ಏನು 2018ರ ಒಂದು ಅಸೆಂಬ್ಲಿ ಎಲೆಕ್ಷನ್ ನಲ್ಲಿ ಅಫಿಡವಿಟ್ ಅನ್ನ ಸಲ್ಲಿಕೆ ಮಾಡಿದ ಸಂದರ್ಭದಲ್ಲಿ ಆ ರೈಸ್ ಮಿಲ್ ಆಸ್ತಿ ವಿವರ ಸಂಬಂಧಪಟ್ಟಂತೆ ಆ ರೈಸ್ ಮಿಲ್ ಆಸ್ತಿ ಮೌಲ್ಯವನ್ನ ಕೂಡ ಮೆನ್ಷನ್ ಮಾಡಿದ್ದಾರೆ. ಅಲ್ಲಿ 1 ಕೋಟಿ 7,000 ಒಂದು ಹಣವನ್ನ ಅದರ ಮೂಲ್ಯ ಅಂತ ಮೆನ್ಷನ್ ಮಾಡಿರುವಂತದ್ದು. ಇದೆಲ್ಲರ ಬಗ್ಗೆ ಕೂಡ ಏಪ್ರಿಲ್ 25ನೇ ತಾರೀಕು ವಿಚಾರಣೆಗೆ ಹಾಜರಾಗಿ ಅದರ ಬಗ್ಗೆ ಸಮಜಾಯಿಷಿ ಕೊಡಬೇಕು ಅಂತ ನೋಟಿಸ್ ಅನ್ನ ಇಶ್ಯೂ ಮಾಡಿರುವಂತದ್ದು. ನವಿತಾ, ಥ್ಯಾಂಕ್ ಯು.